ಮೊನ್ನೆ ಮಂಗಳೂರು ಸಮೀಪದ ಒಂದು ವಿಡಿಯೋ ಫೇಸ್ಬುಕ್ಕಲ್ಲಿ ಬಂದಿತ್ತು, ಅನೇಕರು ನೋಡಿದ್ದೀರಿ. ಒಬ್ಬಾಕೆ ಹೆಣ್ಮಗಳು ಒಂದು ಪಂಚಾಯತ್ನ ಗ್ರೌಂಡಲ್ಲಿ ಅಮ್ಮನನ್ನು ಎಳೆದು ದೂಡಿ ಹಾಕಿ ಚಪ್ಪಲಿ ಹೊಡಿತದೆ. ಇವರೆಲ್ಲ ರಮಿತಾ ಶೈಲೇಂದ್ರ ಅವರು ಹೋಗಿದ್ದಾರೆ ಅಲ್ಲಿ ಕಾರ್ಯಕ್ರಮಕ್ಕೆ. ಅಲ್ಲಿ ಹೋಗಿ ಅವಳು ಯಾರು ಅಂತ ಹುಡುಕಿ ಅದರ ಬಗ್ಗೆ ದೊಡ್ಡ ವಿಚಾರ ನಡೆಯಿತು. ಆದರೆ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡುತ್ತೇನೆ ಅಂತಂದರೆ, ನೋಡಿ, ನಾನಲ್ಲಿ ಅನೇಕ ಮಕ್ಕಳಿಗೆ ಕೇಳುವುದು, ಈ ಮಕ್ಕಳಿಗೆ ಸಣ್ಣ ಮಕ್ಕಳು ಬರಿಗಾಲು ನಡೀತಾ ಇರ್ತಾರೆ, ಆಮೇಲೆ ಅಪ್ಪ ತನ್ನ ಕಾಲಿನ ಮೇಲೆ ಮಗುವನ್ನು ನಿಲ್ಲಿಸಿಕೊಂಡು ಕೈ ಹಿಡ್ಕೊಂಡು ನಡೆಸ್ತಾನೆ, ಎಲ್ಲ ಆದಮೇಲೆ ಮಕ್ಕಳು ಹೊರಗೆ ಬರಬೇಕಿದ್ದು ಚಪ್ಪಲಿ ಹಾಕ್ತಾರೆ. ಆ ಶಬ್ದ ಬರೋ ಚಪ್ಪಲಿ ಎಷ್ಟು ಜನ ಮಕ್ಕಳು ಹಾಕಿದ್ದೀರಿ ಇಲ್ಲಿದ್ದವರು? ಚಪ್ಪಲಿ ಹಾಕೊಂಡು ಶಬ್ದ ಬರ್ತಲ್ಲ, ಪಿ ಶಬ್ದ ಬರ್ತದೆ, ಸಣ್ಣ ಚಪ್ಪಲಿ ಎಷ್ಟು ಜನ ಮಕ್ಕಳು ಹಾಕಿದ್ದೀರಿ? ಯಾರು ಹಾಕಿದ್ದಾರೆ? ಕೈ ಎತ್ತಿ ಅಂತೆ. ಯಾರು ಮಕ್ಕಳಿಗೆ ಹಾಕಿದ್ದಾರೆ ಸಣ್ಣ ಚಪ್ಪಲಿ? ಸರಿ, ಕೈ ಎತ್ತಿ ಯಾರು ಚಪ್ಪಲಿ ಹಾಕಿದವರಿದ್ದರೆ. ಅಲ್ಲಿ ಒಂದು 3-4 ಮಕ್ಕಳು ಎತ್ತಿದ್ದಾರೆ. ಆದರೆ ನಾನು ಇದನ್ನು ಯಾಕೆ ನೆನಪು ಮಾಡಿದ್ದು ಗೊತ್ತಾ? ಪುಟ್ಟ ಮಗುವಾಗಿದ್ದಾಗ ನಮಗೆಲ್ಲ ಗೊತ್ತಿದೆ. ನಾವು ಪುಟ್ಟ ಮಕ್ಕಳಾಗಿ ಇನ್ನೇನು ಆ ತಪ್ಪು ಹೆಜ್ಜೆ ಇಡ್ತಾ ಬರಬೇಕಿದ್ರೆ ಅಂಗಾತ ಮಲಗಿದ ಅಪ್ಪ ನಮ್ಮನ್ನು ಎತ್ತುಕೊಂಡು ಎದೆ ಮೇಲೆ ಕುಣಿಸ್ತಾನೆ, ನನ್ನ ಮಗ, ನನ್ನ ಮಗಳು, ನನ್ನ ಮಗಳು ಅಂತ. ತನ್ನ ಮಗುವಿನ ಪ್ರತಿಯೊಂದು ಹೆಜ್ಜೆ ಸಂತೋಷ ಕಾಣಬೇಕು ಅನ್ನೋ ಕಾರಣಕ್ಕೆ ಮಗುವಿನ ಸಂತೋಷಕ್ಕೋಸ್ಕರ ಚಪ್ಪಲಿ ತೆಗೆದುಕೊಟ್ಟ ಅಪ್ಪ. ಯಾಕೆಂದ್ರೆ ಪುಟ್ಟ ಮಕ್ಕಳನ್ನ ನೋಡಿ, ಆ ಚಪ್ಪಲಿ ಹಾಕೊಂಡು ಒಂದು ಹೆಜ್ಜೆ ಇಡ ಶಬ್ದ ಬರ್ತದೆ, ಆ ಮಗು ಬೊಚ್ಚು ಬಾಯ್ಬಿಟ್ಟು ಅಪ್ಪನನ್ನು ನೋಡ್ತದೆ, ಅಪ್ಪ ನಗುತ್ತಾನೆ. ಈ ಪ್ರೀತಿಯಿಂದ ಮಗುವನ್ನು ಕರ್ಕೊಂಡು ಹೋಗ್ತಾನೆ. ಮಗು ಬೆಳೆದು ದೊಡ್ಡದಾದಾಗ ಕೊನೆಗೆ ಮಾಡಿದ್ದೇನು? ಅಪ್ಪನಿಗೆ ಹೊಡೆದದ್ದು. ಗೊತ್ತಾಗಬೇಕಲ್ಲ, ಅಪ್ಪ ಅವತ್ತು ಚಪ್ಪಲಿ ತೆಗೆದುಕೊಟ್ಟದ್ದು ನೀನು ಬೆಳೆದು ದೊಡ್ಡವನಾದ ಮೇಲೆ ಆ ಚಪ್ಪಲಿಯಲ್ಲಿ ನನಗೆ ಹೊಡಿ ಅಂತ ಅಲ್ಲ ಅಪ್ಪ ಚಪ್ಪಲಿ ತೆಗೆದುಕೊಟ್ಟದ್ದು. ಅಲ್ಲ, ಆ ಮಗುವನ್ನು ಎತ್ತಿ ಎದೆ ಮೇಲೆ ಕುಣಿಸಿದ್ದು ಈ ಕಾಲುಗಳು ಬೆಳೆದಾದ್ಮೇಲೆ ಇವತ್ತು ಕುಣಿದಿದ್ದಾವೆ ಮಕ್ಕಳೇ, ನಾಳೆ ಬೆಳೆದು ದೊಡ್ಡದವನಾದ್ಮೇಲೆ ನಿನ್ನ ಕಾಲಿನಿಂದ ನನಗೆ ಎದೆಗೆ ಒದಿಬೇಕು ಅಂತ ಅಲ್ಲ ಅಪ್ಪ ಎದೆ ಮೇಲೆ ಕುಣಿಸಿದ್ದು. ಈ ವಿವೇಕ ಮಕ್ಕಳಿಗೆ ಬರಬೇಕಲ್ಲ. ಅಷ್ಟಕ್ಕೂ ಆ ಮೂರ್ಖ ಹೆಣ್ಮಗಳಿದ್ದಲ್ಲ, ಅಮ್ಮನಿಗೆ ಹೊಡೆದಲ್ಲ ಚಪ್ಪಲಿಯಲ್ಲಿ, ಅವಳಿಗೆ ಗೊತ್ತಾಗಬೇಕಲ್ಲ, ನನಗಿವತ್ತು ಇಷ್ಟು ದೇಹದಲ್ಲಿ ತಾಕತ್ತು ಬಂದದ್ದಿದ್ರೆ ಆವತ್ತು ತನ್ನ ಅಮ್ಮ ಎದೆ ಹಾಲು ಉಣಿಸಿ ನನಗೆ ಕೊಟ್ಟ ಪ್ರಾಣ ಭಿಕ್ಷೆಯಿಂದ ನನಗೆ ತಾಕತ್ತು ಬಂದಿದೆ ಅಂತ ಆ ಹೆಣ್ಮಗಳಿಗೆ ಗೊತ್ತಿರಬೇಕಿತ್ತಲ್ಲ. ಇದು ಗೊತ್ತಾಗಲಿಲ್ಲ ಅಂದರೆ ನಮಗೆಲ್ಲ ತಿಳಿಯಬೇಕಾದ್ದೇನು ಅಂದರೆ, ಬಾಲ್ಯದಲ್ಲಿ ಸಂಸ್ಕಾರ ಕಡಿಮೆ ಆದರೆ ಮಕ್ಕಳು ರಾಕ್ಷಸಿ ಪ್ರವೃತ್ತಿಗೆ ಬರ್ತಾರೆ. ಆದ್ದರಿಂದ ಮಕ್ಕಳಿಗೆ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ನೀವು ಬೆಳೆದು ದೊಡ್ಡವರಾಗ್ತೀರಿ, ಮನೆಯಿಂದ ಹೊರಗೆ ಬರ್ತೀರಿ, ಸಮಾಜದಲ್ಲಿ ಯೋಚನೆ ಮಾಡಿ ಮಕ್ಕಳೇ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅರ್ಥ ಮಾಡಿಕೊಂಡು ಅವರ ಗೆಳೆತನಕ್ಕೆ ಹೋಗಬೇಕೇ ವಿನಾ ಹೊರಗಿನ ಆಕರ್ಷಣೆಗೆ ಒಳಗಾಗಿ ಬದುಕು ಕಟ್ಟಿಕೊಳ್ಳಬೇಡಿ. ಇವತ್ತು ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದರೆ, ನಮಗೆ ಚಂದ ಕಾಣುವ ಹೆಸರಿಟ್ಟುಕೊಂಡು ಅನ್ಯಾಯ ಮಾಡಲಿಕ್ಕೆ ಏನು ಬೇಕಾದರೂ ಮಾಡಬಲ್ಲ ಜನ ಈ ಸಮಾಜದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಎಚ್ಚರ ಆಗಬೇಕು.